ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದ ಬೌಲರ್ ಗಳನ್ನ ಚಿಂದಿ ಉಡಾಯಿಸಿ ವಿರಾಟ್ ಕೊಹ್ಲಿ ದಾಖಲೆ ಮುರಿದ ವೈಭವ್ ಸೂರ್ಯವಂಶಿ. ಇನ್ನು ಈ ವಿಡಿಯೋದ ಫುಲ್ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಬಾಂಗ್ಲಾದೇಶ ಶನಿವಾರ ನಡೆಯುತ್ತಿರುವ 2026ರ ಅಂಡರ್-19 ವಿಶ್ವಕಪ್ ಪಂದ್ಯವನ್ನು ಆಡುತ್ತಿವೆ. ಇನ್ನು ಬುಲವಾಯೋ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಯಿತು. ಆರಂಭಿಕನಾಗಿ ವೈಭವ್ ಸೂರ್ಯವಂಶಿ ಅರ್ಧ ಶತಕ ಗಳಿಸಿ ಕುಸಿದ ಭಾರತಕ್ಕೆ ಚೇತರಿಕೆ ಕೂಡ ನೀಡಿದರು. ಇನ್ನು 14 ವರ್ಷದ ಯುವ ಆಟಗಾರ 67 ಬಾಲ್ಗಳಲ್ಲಿ 6 4 ಮತ್ತು 3 ಸಿಕ್ಸರ್ ಗಳನ್ನು ಗಳಿಸಿ 72 ರನ್ ಆದರೆ ಗಳಿಸಿದ್ದರು. ಆದರೆ ಈ ಇನ್ನಿಂಗ್ಸ್ ನಲ್ಲಿ 4ನೇ ರನ್ ಗಳಿಸಿದ ತಕ್ಷಣ ಅವರು ದಂತಕಥೆಯ ವಿರಾಟ್ ಕೊಹ್ಲಿ ಅವರ ಹೊಸ ದಾಖಲೆಯನ್ನಾದ್ರೆ ಮುರಿದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅಂಡರ್-19 ಏಕದಿನ ಪಂದ್ಯಗಳಲ್ಲಿ ಭಾರತಕ್ಕಾಗಿ 7ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ. ಅವರು ಪ್ರಸ್ತುತ 20 ಪಂದ್ಯಗಳಲ್ಲಿ 1047 ರನ್ ಆದರೆ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ 28 ಪಂದ್ಯಗಳಲ್ಲಿ 978 ರನ್ ಗಳಿಸಿ ಈ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಇನ್ನು 14 ವರ್ಷದ ವೈಭವ್ ಸೂರ್ಯವಂಶಿ ಈ ಸಾಧನೆ ಮಾಡುವ ಮೂಲಕ ವಿಜಯ್ ಜೋಲ್ ಮತ್ತು ಶುಭ್ಮನ್ ಗಿಲ್ ಅವರಂತಹ ಸಾಲಿಗೆ ಆದ್ರೆ ಸೇರಿದ್ದಾರೆ. ಇನ್ನು ಅವರು 19 ವರ್ಷದೊಳಗಿನವರ ಏಕದಿನ ಕ್ರಿಕೆಟ್ ನಲ್ಲಿ 1000 ಅಥವಾ ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ 7ನೇ ಭಾರತೀಯ ಎಂಬ ಹೆಸರು ಆದ್ರೆ ಇವರಿಗೆ ಸಿಕ್ಕಿದೆ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರದ ವಿಜಯ್ ಜೋಲ್ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಭಾರತದ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಜೋಲ್ ಅವರು 36 ಪಂದ್ಯಗಳಲ್ಲಿ 1404 ರನ್ ಆದ್ರೆ ಗಳಿಸಿದ್ದಾರೆ. ಅವರ ನಂತರ ಯಶಸ್ವಿ ಜೈಸ್ವಾಲ್ 27 ಪಂದ್ಯಗಳಲ್ಲಿ 1386 ರನ್ ಗಳಿಸಿ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ತನ್ಮಯ್ ಅವರು 34 ಪಂದ್ಯಗಳಲ್ಲಿ 1316 ರನ್ ಗಳಿಸಿ 3ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಉನ್ಮತ್ಕ ಚಂದ್ ಅವರು 21 ಪಂದ್ಯಗಳಲ್ಲಿ 1149 ಸಿಡಿಸಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ 16 ಪಂದ್ಯಗಳಲ್ಲಿ 1149 ರನ್ ಗಳಿಸಿರುವ ಗಿಲ್ ಅವರು 5ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇದೀಗ ವೈಭವ್ ಸೂರ್ಯವಂಶಿ ಈಗ ತಮ್ಮ ಮುಂದಿನ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಅವರ 28 ಪಂದ್ಯಗಳಲ್ಲಿ 1080 ದಾಖಲೆಯನ್ನು ಮೀರಿಸುವ ಗುರಿಯನ್ನಾದ್ರೆ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸರ್ಫರಾಜ್ ಖಾನ್ ಅವರು ಮೀರಿಸಲು ಅವರಿಗೆ ಕೇವಲ 34 ರನ್ ಆದ್ರೆ ಅಗತ್ಯವಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.